ನಮಸ್ಕಾರ ಸ್ನೇಹಿತರೆ, ಭಾರತದ ರಕ್ಷಣಾ ವಲಯದಲ್ಲಿ ಈಗ ಒಂದು ಫೋಟೋ ಭಾರಿ ಬಿರುಗಾಳಿ ಎಬ್ಬಿಸ್ತಾ ಇದೆ. ಅಮೆರಿಕದ ಹೈ ಪ್ರೊಫೈಲ್ ನಿಯೋಗ, ಅವಳು ಕೂಡ ಸೇನಾ ಕಮಾಂಡರ್ ಅಮೆರಿಕದ್ದು, ಅವರ ಟೀಮ್ ಸೀದಾ ಭಾರತದ ಸೇನಾ ನೆಲೆಗೆ ನುಗ್ಗು ಬಿಟ್ಟಿದ್ದಾರೆ. ಭಾರತದ ಅತ್ಯಂತ ಸೂಕ್ಷ್ಮ ಸೇನಾ ನೆಲೆಗಳು, ಪಾಕಿಸ್ತಾನದ ದುಷ್ಟಕೃತ್ಯಗಳನ್ನ ಮಾನಿಟರ್ ಮಾಡೋ, ಪಾಕ್ ಗಡಿಯನ್ನ ಕಾಯೋ ಸೂಕ್ಷ್ಮ ಸೇನಾ ನೆಲೆಗಳಲ್ಲಿ ಒಂದಾದ ವೆಸ್ಟರ್ನ್ ಕಮಾಂಡ್ ಸೆಂಟರ್ಗೆ ಭೇಟಿ ಕೊಟ್ಟಿತ್ತು. ಅಲ್ಲಿ ಅವರು ಹೋಗಿ ನಮ್ಮ ಸೇನಾಧಿಕಾರಿಗಳೊಂದಿಗೆ ಕಾಣಿಸಿಕೊಂಡ ಫೋಟೋಸ್ ಹೊರಬೀಳ್ತಿದ್ದ ಹಾಗೆ ದೇಶಾದ್ಯಂತ ಕೋಲಾಹಲ ಶುರುವಾಗಿದೆ. ನಂಬಿಕೆಗೆ ಅರ್ಹವಲ್ಲದ ಅಮೆರಿಕಗೆ ನಮ್ಮ ಸೇನೆಯ ವಾರ್ ರೂಮ್ನ ಬಾಗಿಲನ್ನ ಯಾಕೆ ಓಪನ್ ಮಾಡಿದ್ರಿ ಅಂತ ವಿಪಕ್ಷಗಳು ಪ್ರಶ್ನೆ ಕೇಳ್ತಿದ್ದಾರೆ. ಪಠಾಣ್ ಕೋಟ್ ದಾಳಿಯ ಕಹಿ ನೆನಪು ಮರ್ತು ಹೋಯ್ತಾ ಅನ್ನೋ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಜಗತ್ತು ಬದಲಾಗ್ತಾ ಇದೆ. ಅಮೆರಿಕ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತೆಲ್ಲ ಹೇಳ್ತಾ ಇದ್ರು ಕೂಡ ಭಾರತೀಯರ ಮೈಂಡ್ನಲ್ಲಿ ಅಮೆರಿಕ ಅಂದರೆ ಇವತ್ತಿಗೂ ಒಂದು ಅಪನಂಬಿಕೆ ಇದ್ದೇ ಇದೆ. ಯಾಕೆ? ಅದು ನೆಹರು ಕಾಲದಿಂದ ಹೇಗೆ ಬೆಳೆದು ಬಂದಿದೆ. ಈಗ ಈ ಭೇಟಿಯ ಅಮೆರಿಕದ ಸೇನಾಧಿಕಾರಿಗಳು ನಮ್ಮ ಸೇನೆಯ ಪಾಕ್ ಇನ್ಚಾರ್ಜ್ಗಳನ್ನು, ಅಂದರೆ ಪಾಕಿಸ್ತಾನವನ್ನು ಹದ್ದುಬಸ್ತಲ್ಲಿ ಇಡೋರನ್ನ ಹೋಗಿ ಯಾಕೆ ಮೀಟ್ ಆದರು, ಎಲ್ಲವನ್ನ ಇವತ್ತಿನ ಈ ಜಿಯೋ ಪೊಲಿಟಿಕಲ್ ರಿಪೋರ್ಟ್ನಲ್ಲಿ ಡಿಕೋಡ್ ಮಾಡ್ತಾ ಹೋಗೋಣ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸೂಕ್ಷ್ಮ ನೆಲೆಗೆ ಅಮೆರಿಕದ ಎಂಟ್ರಿ ಹೊತ್ತಿಕೊಳ್ತು ದೊಡ್ಡ ವಿವಾದ. ಫೆಬ್ರವರಿ 16, 2026 ಹರಿಯಾಣದ ಚಂದಿ ಮಂದಿರ್ನಲ್ಲಿರೋ, ಚಂಡೀಗಢ ಸಮೀಪ ಪಂಚ್ಕುಲಾದಲ್ಲಿ ಚಂದಿ ಮಂದಿರ್ನಲ್ಲಿರೋ ಭಾರತೀಯ ಸೇನೆಯ ವೆಸ್ಟರ್ನ್ ಕಮಾಂಡ್ನ ಹೆಡ್ ಕ್ವಾರ್ಟರ್ಗೆ ಅಮೆರಿಕದ ಇಬ್ಬರು ಇಂಪಾರ್ಟೆಂಟ್ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಭೇಟಿ ಕೊಟ್ಟರು. ಒಬ್ರು ಭಾರತಕ್ಕೆ ಅಮೆರಿಕದ ರಾಯಭಾರಿಯಾಗಿರೋ, ಟ್ರಂಪ್ ಆಪ್ತರಾಗಿರೋ ಸೆರ್ಗಿಯೋ ಗೋರ್. ಇನ್ನೊಬ್ರು ಯಾರು ಗೊತ್ತಾ? ಅವರೊಬ್ಬ ಯೂನಿಫಾರ್ಮ್ಡ್ ಸೋಲ್ಜರ್, ಒಬ್ಬ ಸೇನಾಧಿಕಾರಿ, ಅಡ್ಮಿರಲ್ ಸ್ಯಾಮ್ಯುಯಲ್ ಜೆ ಪಾಪಾರೋ, ಅಮೆರಿಕದ ಇಂಡೋ ಪ್ಯಾಸಿಫಿಕ್ ಕಮಾಂಡ್ ಇಂಡೋ ಪ್ಯಾಕಾಮ್ನ ಬಾಸ್. ಇವರಿಬ್ಬರು ನಮ್ಮ ಸೇನಾಧಿಕಾರಿ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಅವ್ರ ಜೊತೆ ಗಂಟೆಗಟ್ಟಲೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು. ಇದರ ದೃಶ್ಯಗಳು ಹೊರಬಿದ್ದಿದ್ದೆ ತಡ ವಿಪಕ್ಷಗಳು ಮುಗಿಬಿದ್ದಿವೆ. 2016ರಲ್ಲಿ ಪಠಾಣ್ ಕೋಟ್ ದಾಳಿಯ ತನಿಖೆಗೆ ನಾವು ತನಿಖೆ ಮಾಡ್ತೀವಿ, ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಪಾಕಿಸ್ತಾನ ಕೇಳಿದಾಗ ಅವರ ಮನವಿ ಮೇರೆಗೆ JIT ಒಳಗ್ಬಿಟ್ರಿ, ನೀವು ಜಾಯಿಂಟ್ ಇನ್ವೆಸ್ಟಿಗೇಷನ್ ಟೀಮನ್ನು ಒಳಗ್ಬಿಟ್ರಿ. ಅದು ಮಿಸ್ಟೇಕ್. ಪಾಕಿಸ್ತಾನ ನಂಬಿ ಈಗ ಅಮೆರಿಕನ್ ನಂಬಿ ಅತಿ ಮುಖ್ಯ ಆಪರೇಷನಲ್ ಕಮಾಂಡ್ಗೆ ಆಕ್ಸೆಸ್ ಕೊಟ್ಟಿದ್ದೀರಲ್ಲ, ಮತ್ತೆ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ಮೋದಿ ಸರ್ಕಾರಕ್ಕೆ ಕೇಳಲಾಗ್ತಿದೆ. ಭಾರತೀಯರ ಮೈಂಡ್ನಲ್ಲಿ ಆಂಟಿ ಅಮೆರಿಕನಿಸಂ ಇತಿಹಾಸ ಹೇಳೋದೇನೋ. ಸ್ನೇಹಿತರೆ, ಈ ವಿರೋಧದ ಹಿಂದೆ ಕೇವಲ ಇವತ್ತಿನ ಪಾಲಿಟಿಕ್ಸ್ ಮಾತ್ರ ಇಲ್ಲ, 75 ವರ್ಷಗಳ ದೊಡ್ಡ ಇತಿಹಾಸ ಇದೆ. ಭಾರತೀಯರ ಮೈಂಡ್ನಲ್ಲಿ ಅಮೆರಿಕನ್ನರನ್ನ ನಂಬಬಾರದು ಅನ್ನೋದು ಆಳವಾಗಿ ಅಚ್ಚೊತ್ತಿದೆ. ಅದು ಹೇಗೆ ಗೊತ್ತಾ? ನೆಹರು ಕಾಲದ ಅಲಿಪ್ತ ನೀತಿ. ಸ್ವಾತಂತ್ರ್ಯ ಸಿಕ್ಕಾಗ ಜಗತ್ತು ಅಮೆರಿಕ ಮತ್ತು ರಷ್ಯಾ ಅನ್ನೋ 2 ಭಾಗಗಳಲ್ಲಿ ಅಥವಾ ಧ್ರುವಗಳಲ್ಲಿ ಭಾಗ ಆಗಿತ್ತು, ಗುಂಪುಗಳಲ್ಲಿ. ನೆಹರು ಯಾರ ಪರವೂ ಸೇರದೆ ಅಲಿಪ್ತವಾಗಿ ಉಳಿತೀನಿ ಅಂತ ಹೇಳಿದ್ರು. ಆದರೆ ಅವರು ಅಮೆರಿಕದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು. ಆದರೆ ಅಲಿಪ್ತ ಅಂತ ಹೇಳ್ತಲೇ ರಷ್ಯನ್ ಕಮ್ಯುನಿಸ್ಟ್ರನ್ನ, ಸೋವಿಯತ್ ರಷ್ಯಾದ ಕಮ್ಯುನಿಸ್ಟ್ರೊಂದಿಗೆ ತುಂಬಾ ಕ್ಲೋಸ್ ಆಗಿದ್ರು. ರಷ್ಯಾ ಕಡೆ ಭಾರತವನ್ನ ವಾಲಿಸಿದ್ದರು. ಜೊತೆಗೆ ನಿರಂತರವಾಗಿ ರಿಪಬ್ಲಿಕ್ ಡೇ ಗೆಸ್ಟ್ಗಳನ್ನಾಗಿ ಕೂಡ ಈ ತೃತೀಯ ವಿಶ್ವದ ಥರ್ಡ್ ವರ್ಲ್ಡ್ ಡಿಕ್ಟೇಟರ್ಗಳನ್ನ ಭಾರತ ವೆಲ್ಕಮ್ ಮಾಡಿ ಕರೆಸಿ ಸನ್ಮಾನ ಮಾಡಿ ಕಳಿಸ್ತಾ ಇತ್ತು. ಎಲ್ಲರೂ ಅಮೆರಿಕನ್ ವಿರೋಧಿಗಳೇ. ಅಲ್ಲಿ ಬೇರನ್ನ ಬಿತ್ತಲಾಗಿತ್ತು ಸ್ವಾತಂತ್ರ್ಯದಿಂದಲೂ ಕೂಡ ನಾವು ಅಮೆರಿಕದ ಜೊತೆಗಿಲ್ಲ ಅನ್ನೋದನ್ನ. ನೆಕ್ಸ್ಟ್ ಏನಾಯ್ತು? ಪಾಕಿಸ್ತಾನಕ್ಕೆ ಅಮೆರಿಕದ ಬಲ. ಆ ಪೀರಿಯಡ್ ನಲ್ಲೆಲ್ಲ ಪಾಕಿಸ್ತಾನ ಅಮೆರಿಕ ಹತ್ರ ಆಗ್ತಾ ಬಂದ್ವು. 1950ರ ದಶಕದಲ್ಲೇ ಅಮೆರಿಕ ಭಾರತದ ಬದಲು ಪಾಕಿಸ್ತಾನಕ್ಕೆ ಮಿಲಿಟರಿ ಸಹಾಯ ಮಾಡೋಕೆ ಶುರು ಮಾಡಿತ್ತು. 1965ರ ಯುದ್ಧದಲ್ಲಿ ನಮ್ಮ ಮೇಲೆ ದಾಳಿ ಮಾಡೋಕೆ ಪಾಕಿಸ್ತಾನ ಬಳಸಿದ್ದು ಅಮೆರಿಕನ್ ಶಸ್ತ್ರಾಸ್ತ್ರಗಳನ್ನೇ. 1971ರ ದ್ರೋಹ, ಇತಿಹಾಸದಲ್ಲಿ ಅಮೆರಿಕ ಮಾಡಿದ ಅತಿ ದೊಡ್ಡ ದ್ರೋಹ ಇದು ಭಾರತಕ್ಕೆ. ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಮೇಲುಗೈ ಸಾಧಿಸ್ತಾ ಇದ್ದಾಗ ಅಮೆರಿಕ ತನ್ನ 7th ಫ್ಲೀಟ್ ಯುದ್ಧ ನೌಕೆಗಳನ್ನು ಭಾರತ ಹತ್ರ ಕಳಿಸಿ ಹೆದರಿಸೋಕೆ ಪ್ರಯತ್ನ ಪಟ್ಟಿತ್ತು. ನೆಕ್ಸ್ಟ್ ಪೋಖ್ರಣ್ ನಿರ್ಬಂಧ. ನಾವು ಅಣು ಪರೀಕ್ಷೆ ಮಾಡಿದಾಗಲೂ ಅಮೆರಿಕ ನಮಗೆ ಬೆಂಬಲ ಕೊಡೋ ಬದಲು ಆರ್ಥಿಕ ನಿರ್ಬಂಧ ಹೇರಿ ನಮ್ಮನ್ನು ತುಳಿಯೋಕೆ ನೋಡಿತ್ತು. CIA ಮತ್ತು ಪಾಕಿಸ್ತಾನದ ISI ನಡುವಿನ ಸಂಬಂಧ ನೆಕ್ಸ್ಟ್ ಇವತ್ತಿಗೂ ಕಳವಳಕಾರಿ ವಿಚಾರ. ಈಗ ಲೇಟೆಸ್ಟ್ ನೋಡಿ, ಲೀಕ್ ಆಗಿರೋ ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ ಪ್ರಕಾರ ಅಮೆರಿಕದ್ದು ಈ ಮುನೀರ್ ಇದಾನಲ್ಲ, ಡಿಕ್ಟೇಟರು, ಸೋ ಕಾಲ್ಡ್ ಫೀಲ್ಡ್ ಮಾರ್ಷಲ್, ಚೀಫ್ ಆಫ್ ಆರ್ಮ್ಡ್ ಫೋರ್ಸಸ್ ಪಾಕಿಸ್ತಾನದಲ್ಲಿ, ಆತನ ಹಿಂದೆ ಇರೋದು ಕೂಡ ಇದೇ CIA ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ ಬಹಳ ಮುಂಚೆನೆ, ಹಲವಾರು ವರ್ಷಗಳ ಮುಂಚೆನೆ ಈತನನ್ನು ಗುರುತಿಸಿತ್ತು. ಈತನನ್ನು ಒಳಗೊಳಗೆ ಬೆಳೆಸಬೇಕು, ಈತನ ಪ್ರಭಾವ ಪಾಕಿಸ್ತಾನದಲ್ಲಿ ಬೆಳಿಬೇಕು ಅಂತ ಬಯಸಿತ್ತು ಅಂತ ಡಾಕ್ಯುಮೆಂಟ್ಸ್ ಹೇಳ್ತಾ ಇವೆ.
ಹೇಳಿದ ಮಾತನ್ನ ಕೇಳದ ಇಮ್ರಾನ್ ಖಾನ್ರನ್ನ ಕಿತ್ತು ಬಿಸಾಕಿ ಸೇನಾ ಸರ್ವಾಧಿಕಾರಿ ಕೂರಿಸಿದ್ರೆ ಇಡೀ ಪಾಕಿಸ್ತಾನ ಒಂದು ರಿಮೋಟ್ ಕಂಟ್ರೋಲಿಗೆ ಬರುತ್ತೆ ಅನ್ನೋದು ಅಮೆರಿಕದ ಲೆಕ್ಕಾಚಾರ ಅಂತ. ಅದಕ್ಕೆ ತಕ್ಕಂತೆ ಡೊನಾಲ್ಡ್ ಟ್ರಂಪ್ ಆಪರೇಷನ್ ಸಿಂಧೂರೆಲ್ಲ ಆದಮೇಲೆ ಗೊತ್ತು ಭಾರತಕ್ಕೆ ಇದು ಇಷ್ಟ ಆಗಲ್ಲ ಅಂತೇಳಿ, ಆದರೂ ಕೂಡ ಮುನೀರ್ನನ್ನ ಹೊಗಳೋದು, ಈ ಯೂನಿಫಾರ್ಮ್ ಡಿಕ್ಟೇಟರನ್ನು ಕ್ರೂರಿಯನ್ನು ಕರ್ಕೊಂಡು ಹೋಗಿ ಕ್ಲೋಸ್ ಡೋರ್ನಲ್ಲಿ ಊಟ ಮಾಡಿಸಿ ಮಾತುಕತೆ ಮಾಡೋದು, ಕ್ರಿಪ್ಟೋ ಡೀಲ್ ಮಾಡ್ಕೊಳ್ಳೋದು ಈ ಮುನೀರನ್ ಜೊತೆಗೆ, ಇದೆಲ್ಲ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಪಾಕಿಸ್ತಾನ ಯಾವ ಲೆವೆಲಿಗೆ ಬೆಳೆಯುತ್ತೆ ಅಂತ ಹೇಳಿದ್ರೆ ಭಾರತಕ್ಕೆ ತೈಲ ಮಾರ್ತಾ ಇರಬೇಕಾದ್ರೆ ಪಾಕಿಸ್ತಾನದವರು ಆ ಲೆವೆಲಿಗೆ ಬೆಳೆಯುತ್ತೆ ಅಂತ ಹೇಳಿ ಪಾಕನ್ನು ವಿನಾಕಾರಣ ಹೊಗಳಿ ಭಾರತವನ್ನು ಚುಚ್ಚೋದೆಲ್ಲ ಮಾಡ್ತಾ ಇದ್ದಾರೆ ಟ್ರಂಪ್. ಹಾಲಿ ಅಧ್ಯಕ್ಷ ಎಲ್ಲ ಘಟನೆಗಳಿಂದಾಗಿ ಭಾರತೀಯರ ಮನಸ್ಸಲ್ಲಿ, ಪ್ರಜ್ಞೆಯಲ್ಲಿ, ಭಾರತದ ಕಲೆಕ್ಟಿವ್ ಕಾನ್ಷಿಯಸ್ನಲ್ಲಿ, ಅಂದರೆ ದೇಶದ ಸಾಕ್ಷಿ ಪ್ರಜ್ಞೆಯಲ್ಲಿ, ಸುಪ್ತ ಮನಸ್ಸಲ್ಲಿ ಸ್ವಾತಂತ್ರ್ಯದ ಟೈಮ್ನಿಂದ ಇಲ್ಲಿ ತನಕ ಹಲವಾರು ಕಾರಣಗಳಿಂದ ಅಮೇರಿಕ ಅಂದರೆ ನಂಬಿಕೆಗೆ ಅರ್ಹ ಅಲ್ಲ, ಊಸರವಳ್ಳಿ, ಸ್ವಾರ್ಥಿ, ಸಮಯ ಬಂದಾಗ ಕೈ ಕೊಡುತ್ತೆ ಅನ್ನೋದು ಫಿಕ್ಸ್ ಆಗಿದೆ. ಕಾರ್ಗಿಲ್ ವಾರ್ ಟೈಮ್ನಲ್ಲಿ GPS ಕೂಡ ನಮಗೆ ಕೊಡಲಿಲ್ಲ, ಇವರು ಆಫ್ ಮಾಡಿದ್ರು ಅನ್ನೋ ಸಿಟ್ಟು ಕೂಡ ಇದೆ. ಅದಕ್ಕೆ ಇವತ್ತು ಅಮೆರಿಕದ ಅಧಿಕಾರಿಗಳು ನಮ್ಮ ವಾರ್ ರೂಮ್ ಒಳಗೆ ಬಂದರೆ ಜನರಿಗೆ ರಕ್ತ ಕುದಿಯೋಕೆ ಶುರುವಾಗುತ್ತೆ. ಯಾಕಿಷ್ಟು ಹೈಪ್? ಈ ಜಾಗದ ಮಹತ್ವ ಏನು? ಈಗ ನಿಮ್ಗೆ ಅರ್ಥ ಆಗಿರ್ಬೋದು ವೆಸ್ಟರ್ನ್ ಕಮಾಂಡ್ ಯಾಕೆ ಇಂಪಾರ್ಟೆಂಟ್ ಅಂತ. ಮುಖ್ಯವಾಗಿ ಜವಾಬ್ದಾರಿ ಏನ್ ಮಾಡುತ್ತೆ ಇದು ಅಂತ ಹೇಳಿ. ಜಮ್ಮು ಕಾಶ್ಮೀರದಿಂದ ಮ್ಯಾಪಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಗುಜರಾತ್ ಗಡಿ ತನಕ ಎಂಟೈರ್ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ನ ಇದೇ ನೋಡ್ಕೊಳ್ಳೋದು. ಇದರ ಶಕ್ತಿ ಏನ್ ಗೊತ್ತಾ? 200ಕ್ಕೂ ಅಧಿಕ ಹೆಚ್ಚು ಸೇನಾ ನೆಲೆಗಳು ಇದರ ಅಡಿಯಲ್ಲಿ ಬರ್ತವೆ. ಎಲ್ಲದಕ್ಕೂ ಇದು ಕಮಾಂಡ್ ಸೆಂಟರ್, ಇದು ವೆಸ್ಟರ್ನ್ ಕಮಾಂಡ್ ಇದೆ, ಅದು ಸಣ್ಣ ಸೇನಾ ನೆಲೆ ಅಲ್ಲ. ಇದು ಸೂಕ್ಷ್ಮತೆ ಏನ್ ಗೊತ್ತಾ? ಪಾಕಿಸ್ತಾನದ ವಿರುದ್ಧ ಪ್ರತಿ ಆಪರೇಷನ್, ಟ್ರೂಪ್ ಡಿಪ್ಲಾಯ್ಮೆಂಟ್ ಮತ್ತು ಯುದ್ಧದ ಪ್ಲಾನಿಂಗ್ ನಡೆಯೋದೇ ಇಲ್ಲಿ. ಪಾಕ್ ಗಡಿಯಿಂದ ಕೇವಲ 250 ಕಿಲೋಮೀಟರ್ ದೂರದಲ್ಲಿರೋ ಈ ಕಮಾಂಡ್ ಸದಾ ವಾರ್ ಮೋಡ್ ನಲ್ಲಿರುತ್ತೆ. ಈ ಚಂಡಿ ಮಂದಿರ ಆಕ್ಚುಯಲ್ ಆಪರೇಷನಲ್ ಕಮಾಂಡ್. ಇಡೀ ಆಪರೇಷನ್ ಸಿಂಧೂರ್ ಇಲ್ಲಿಂದಲೇ ನಿಭಾಯಿಸಿದ್ದು ನಾವು ಲಾಸ್ಟ್ ಟೈಮ್. ಇಲ್ಲಿನ ರಹಸ್ಯಗಳು ಸೋರಿಕೆಯಾದ್ರೆ ನೇರವಾಗಿ ನಮ್ಮ ಭದ್ರತೆಗೆ ಧಕ್ಕೆ ತರುತ್ತೆ ಅನ್ನೋದು ಕಳವಳದ ವಿಚಾರ. ಜೊತೆಗೆ ಇಲ್ಲಿ ಈಸ್ಟರ್ನ್ ಕಮಾಂಡ್, ಅದು ಸೀದಾ ಚೈನಾ ಬಾರ್ಡರ್ ನಲ್ಲಿರೋ ಒಂದು ನೆಲೆಗೆ ಅಮೆರಿಕದ ಅಧಿಕಾರಿಗಳು ಭೇಟಿ ಕೊಟ್ರೆ ಅಷ್ಟು ಇಶ್ಯೂ ಆಗಲ್ಲ, ಒಂದು ವೇಳೆ ಭೇಟಿ ಕೊಟ್ಟರು ಕೂಡ. ಯಾಕಂದ್ರೆ ನಮಗೆ ಇಬ್ಬರಿಗೂ ಕಾಮನ್ ಎನಿಮಿ. ಆದ್ರೆ ಅಮೆರಿಕ ಇವತ್ತಿಗೂ ಪಾಕಿಸ್ತಾನವನ್ನ ಪಾರ್ಟ್ನರ್ ತರ ನೋಡುತ್ತೆ, ಒಬ್ಬ ಆಲಾಯ್ ತರ ನೋಡುತ್ತೆ, ಮೇಜರ್ ನಾನ್ ನ್ಯಾಟೋ ಆಲಾಯ್ ತರ ಕನ್ಸಿಡರ್ ಮಾಡುತ್ತೆ. ಹಂಗಿರ್ಬೇಕಾದ್ರೆ ಆ ವಿಭಾಗವನ್ನ ನೋಡ್ಕೊಳ್ಳೋ ಕಮಾಂಡ್ ಸೆಂಟರ್ಗೆ ಅಮೆರಿಕವನ್ನ ಯಾಕೆ ಬಿಟ್ಕೊಂಡ್ರಿ ಅಂತ. ಸ್ನೇಹವೋ ಅನಿವಾರ್ಯತೆಯೋ? ಸೊ ಈಗಿರೋ ಪ್ರಶ್ನೆ ಇಷ್ಟೇ, ಅಮೆರಿಕವನ್ನ ನಂಬೋದಾ? ಅಷ್ಟೆಲ್ಲ ಇತಿಹಾಸ ಇದ್ರು ಅಮೆರಿಕನ್ ಅಧಿಕಾರಿಗಳನ್ನ ಯಾಕೆ ಒಳಗ್ಬಿಟ್ರು ಅಂತ. ಯಾಕಂದ್ರೆ ಜಗತ್ತು ಬದಲಾಗಿದೆ. ಇಬ್ಬರಿಗೂ ಕಾಮನ್ ಎನಿಮಿ ಚೈನಾ. ಇವತ್ತು ಚೈನಾವನ್ನ ಕೌಂಟರ್ ಮಾಡೋಕೆ ಅಮೆರಿಕಗೆ ಭಾರತ ಬೇಕು, ಭಾರತಕ್ಕೆ ಅಮೆರಿಕದ ಟೆಕ್ನಾಲಜಿ ಬೇಕು. ಡಿಫೆನ್ಸ್ ಪಾರ್ಟ್ನರ್. ನಾವು ರಷ್ಯಾ ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡಿ ಈಗ ಅಮೆರಿಕದಿಂದ ಕೋಟಿ ಕೋಟಿ ಬೆಲೆಯ ವೆಪನ್ಸ್ ಅನ್ನ ಖರೀದಿ ಮಾಡ್ತಾ ಇದ್ದೇವೆ. ಇಂಟರ್ ಆಪರೇಬಿಲಿಟಿ ಅಂದ್ರೆ ಎರಡು ರಾಷ್ಟ್ರಗಳ ಸೇನೆಗಳು ಪರಸ್ಪರ ಸಹಕರಿಸೋದು ಇವತ್ತಿನ ಅನಿವಾರ್ಯತೆ. ಹಾಗಾಗಿ ನಮ್ಮ ಅಧಿಕಾರಿಗಳು ಭೇಟಿ ಕೊಟ್ಟಾಗ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ಸೇನಾಧಿಕಾರಿಗಳು, ಡಿಫೆನ್ಸ್ ಮಿನಿಸ್ಟರ್ ಅಮೆರಿಕಾಗೆಲ್ಲ ಭೇಟಿ ಕೊಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಡಿಫೆನ್ಸ್ ಮಿನಿಸ್ಟರ್ ಮತ್ತು ಸೇನಾಧಿಕಾರಿಗಳೆಲ್ಲ ಅಮೆರಿಕದ ಪೆಂಟಗನ್ಗೆ, ಅಲ್ಲಿನ ನೆಲೆಗಳಿಗೂ ಕೂಡ ಭೇಟಿ ಕೊಡ್ತಿರ್ತಾರೆ. ಅವರು ಕೂಡ ಬಿಟ್ಕೊಳ್ತಾ ಇರ್ತಾರೆ. ಪೆಂಟಗನ್ ಅಮೆರಿಕದ ಡಿಫೆನ್ಸ್ ನ ಹೃದಯ, ಅದರೊಳಗಡೆ ನಮ್ಮವ್ರನ್ನ ಅವರು ಬಿಟ್ಕೊಳ್ತಾ ಇದ್ದಾರೆ. ಆದ್ರೆ ಅಷ್ಟು ಸಾಕಾಗೋದಿಲ್ಲ. ಅಮೆರಿಕ ಭಾರತೀಯರ ಹಳೆಯ ಅಪನಂಬಿಕೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಇನ್ನು ಬಹಳ ಹಾರ್ಡ್ ವರ್ಕ್ ಮಾಡಬೇಕು. ಸ್ನೇಹಿತರೆ, ಅಮೆರಿಕನ್ಸ್ ಅಲ್ಲಿಂದ ಬಂದು ನಮ್ಮ ಕಮಾಂಡ್ ಸೆಂಟರ್ಗೆ ಭೇಟಿ ಕೊಟ್ಟರು. ನೀವು ಅಯೋಧ್ಯೆ ರಾಮ ಮಂದಿರ, ಕಾಶಿ ಎಲ್ಲ ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ನೋಡಿ, 7 ಸೈನ್ಸ್ ಟೂರಿಸಂನವರ ಪ್ಯಾಕೇಜ್ ಇದೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಅಮೆರಿಕದ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಟ್ರಂಪ್ ಫ್ಯಾಕ್ಟರ್ ಮತ್ತು ಮುಂದಿರೋ ಸವಾಲುಗಳು. ಅಮೆರಿಕ ಲಾಂಗ್ ಟರ್ಮ್ನಲ್ಲಿ ನಂಬಿಕೆಗೆ ಅರ್ಹ ಅಂತ ಸಾಬೀತು ಮಾಡ್ಕೋಬೇಕು. ಅದಕ್ಕೆ ಈಗಿನ ರಾಜಕೀಯ ಪರಿಸ್ಥಿತಿ ಪೂರಕವಾಗಿರಬೇಕು. ಡಬಲ್ ಗೇಮ್ ಬೇಡ. ಒಂದು ಕಡೆ ನಮಗೆ ಮಿತ್ರ ಅಂತ ಹೇಳ್ತಾ ಇನ್ನೊಂದು ಕಡೆ ಪಾಕಿಸ್ತಾನದೊಂದಿಗೆ ಅದೇ ಹಳೆಯ ಕ್ಲೋಸ್ ರಿಲೇಷನ್ ಮುಂದುವರಿಸಿದ್ರೆ F-16 ಯುದ್ಧ ವಿಮಾನಗಳನ್ನು ಕೊಡೋದು, ಅದಕ್ಕೆ ಅಪ್ಗ್ರೇಡೇಷನ್ ಪ್ಯಾಕೇಜ್ ಕೊಡೋದೆಲ್ಲ ಮಾಡ್ತಾ ಇದ್ರೆ ಭಾರತ ಸುಮ್ಮನಿರಲ್ಲ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಅಮೆರಿಕ ನಮ್ಮ ಬೆನ್ನಿಗೆ ನಿಂತಿರಲಿಲ್ಲ, ಅದು ಫ್ಯಾಕ್ಟ್. ಅದು ಟ್ರಂಪ್ ಆಗ ವಾಟ್ ಎ ಶೇಮ್ ಅಂತ ಕರ್ತಿದ್ರು ಭಾರತ ದಾಳಿ ಮಾಡಿದಾಗ. ಆಮೇಲೆ ಯುದ್ಧ ನಾನೇ ನಿಲ್ಲಿಸಿದೆ, ವ್ಯಾಪಾರದ ಬಗ್ಗೆ ಹೇಳಿ ಹೆದರಿಸಿದೆ ಅಂತೆಲ್ಲ ಹೇಳಿದ್ರು ಭಾರತಕ್ಕೆ. ಇಂಥ ಬಿಹೇವಿಯರ್ ಹೆಲ್ಪ್ ಮಾಡಲ್ಲ. ಭಾರತವನ್ನು ವ್ಯಾಪಾರದ ಬಗ್ಗೆ ಎಲ್ಲ ಹೇಳಿಸಿ ನೀವು ಹೆದರ್ಸೋಕ್ಕಾಗಲ್ಲ. ವ್ಯಾಪಾರಕ್ಕೋಸ್ಕರ ನ್ಯಾಷನಲ್ ಇಂಟ್ರೆಸ್ಟ್ನೆಲ್ಲ ಬಿಟ್ಕೊಡೋ ಚಿಕ್ಕ ರಾಷ್ಟ್ರ ಭಾರತ ಅಲ್ಲ. ನೆಕ್ಸ್ಟ್, ವ್ಯಾಪಾರದಲ್ಲಿ ಉದಾರತೆ ಬೇಕು. ಟ್ರಂಪ್ ಭಾರತಕ್ಕೆ ಟ್ಯಾರಿಫ್ ಕಿಂಗ್ ಅಂತ ಕರೆಯೋದು, ಭಾರತವನ್ನು ಡೆಡ್ ಎಕಾನಮಿ ಅಂತ ಕರೆದು ಲಘುವಾಗಿ ಮಾತನಾಡೋದು. ನಾವು ಆ ಮುಂದುವರಿದಿರೋ ರಾಷ್ಟ್ರಕ್ಕೆ ಸ್ವಲ್ಪ ಟ್ಯಾರಿಫ್ ಹಾಕಿದ್ದಕ್ಕೆ ಪ್ರತಿಯಾಗಿ ಅದನ್ನು ಈಕ್ವಲ್ ಅಂತ ಕನ್ಸಿಡರ್ ಮಾಡಿ ಆ ಮುಂದುವರಿದಿರೋ ರಾಷ್ಟ್ರ, ಈ ಅಭಿವೃದ್ಧಿಶೀಲ ರಾಷ್ಟ್ರದ ಮೇಲೆ ಹೆವಿ ಟ್ಯಾರಿಫ್ ಹಾಕಕ್ಕೆ ಬರೋದು. ಅದರಿಂದ ಸ್ನೇಹ ಗಟ್ಟಿ ಆಗಲ್ಲ. ಹಾಗೆ ತಂತ್ರಜ್ಞಾನ ವರ್ಗಾವಣೆ ವಿಚಾರ, ಕೇವಲ ವೆಪನ್ಸ್ ಮಾರಾಟ ಮಾಡೋದಲ್ಲ, ಟೆಕ್ನಾಲಜಿ ಟ್ರಾನ್ಸ್ಫರ್ ವಿಚಾರದಲ್ಲೂ ಕೂಡ, ಈ ಇಂಜಿನ್ ಟೆಕ್ನಾಲಜಿ ಅಥವಾ ಇಂಜಿನ್ ಮಾರೋ ವಿಚಾರದಲ್ಲೂ ಕೂಡ ಅಮೆರಿಕ ತನ್ನ ನೈಜ ಸ್ನೇಹವನ್ನು ಪ್ರೂವ್ ಮಾಡಬೇಕು. ಇಂಜಿನ್ ಕೊಡ್ತೀವಿ ಅಂತ ಕೊಡ್ತಾ ಇಲ್ಲ, ಒಂದೊಂದು ಕೊಡ್ತಾ ಇದ್ದಾರೆ. G414, 404 ಸೀರೀಸ್ನ ಇಂಜಿನ್ಗಳನ್ನು.
ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ, ಅದು ಇನ್ನೂ ಜಾರಿಗೆ ಬರೋದು ಯಾವಾಗಲೂ ಗೊತ್ತಿಲ್ಲ. ಟ್ರಂಪ್ ಬಿಹೇವಿಯರ್ ನೋಡ್ತಿದ್ರೆ ಅವರು ಇಂಜಿನನ್ನು ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಅನ್ನಿಸ್ತಾನೂ ಇಲ್ಲ. ಇದೆಲ್ಲ ಅಮೆರಿಕದ ಆಟಿಟ್ಯೂಡ್ ಈ ವಿಚಾರಗಳಲ್ಲಿ ಚೇಂಜ್ ಆಗಬೇಕು. ಸೊ ಫೈನಲಿ ಸ್ನೇಹಿತರೆ, ಜಿಯೋ ಪಾಲಿಟಿಕ್ಸ್ನಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರು ಅಲ್ಲ. ಶಾಶ್ವತವಾಗಿ ಅಮೆರಿಕದ ಜೊತೆಗಿನ ಮಿಲಿಟರಿ ಟೈಅಪ್ ಭಾರತಕ್ಕೆ ಚೀನಾ ವಿರುದ್ಧ ಶಕ್ತಿ ಕೊಡುತ್ತೆ. ಹಾಗೆ ಅವರೊಂದಿಗಿನ ಆರ್ಥಿಕ ಸಂಬಂಧ, ಟೆಕ್ನಾಲಜಿ ಸಂಬಂಧ ನಮಗೆ ಗ್ಲೋಬಲ್ ಎಕಾನಮಿಯಲ್ಲಿ ಈ AI ಯುಗದಲ್ಲಿ ಬೇಕೇ ಬೇಕು. ಅವರ ಸಹವಾಸ ಬೇಕು ನಮಗೆ, ನಿಜ ಅದು. ಆದರೆ ನಾವು ಈ ಸ್ನೇಹದ ನಡುವೆ ಒಂದು ಕಣ್ಣು ತೆರೆದೇ ಇರಬೇಕು, ಏನು ಮಾಡ್ತಾರೆ ಇವರು ಅಂತ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಾವು ನಂಬೋದ ಅಮೇರಿಕವನ್ನು? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ನ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸೇರ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟನ್ನು ನೋಡೋಕೆ ಶುರು ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತಾಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ಸ್ನೇಹಿತರೆ, ನಮಸ್ತೆ.